ಸಾರಿ ಯಾರ್, ನಿನ್ನನ್ ಕೇಳ್ದೆ ನಾನೊಂದ್ ತಪ್ಪು ಮಾಡಿದೀನಿ. ನನ್ ಫ್ರೆಂಡ್ ಸಾಗರ್ ಅಂತ ಇಲ್ಲೇ ಸ್ಟಡೀಸ್ ಮುಗಿಸಿ ಇವಾಗ ಬೆಂಗಳೂರಲ್ಲಿದ್ದಾನೆ. ಅವನ್ ಫ್ಯಾಮಿಲಿಲಿ ಅವನ್ಗಿಷ್ಟ ಇಲ್ದಿರೋ ಕಡೆ ಅವ್ನ್ ಮದ್ವೆ ಫಿಕ್ಸ್ ಮಾಡಿದಾರ್ ಕಣೆ. ಅದ್ರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಇಲ್ಲೇ ಒಂದ್ ಹುಡ್ಗಿನ ಲವ್ ಮಾಡಿದೀನಿ ಅನ್ನೋ ತರ ಒಂದ್ ಫೋಟೋ ಬೇಕು ಅಂತ ಕೇಳ್ದ. ವಿತೌಟ್ ಯುವರ್ ಪರ್ಮಿಷನ್ ನೀನ್ ಫೋಟೋ ಇಮೇಲ್ ಮಾಡ್ಬಿಟ್ಟೆ ಕಣೆ. ಸಾರಿ ಯಾರ್. ಹೇ, ಇಟ್ಸ್ ಓಕೆ. ನನ್ ಫೋಟೋ ಇಂದ ಅವ್ನ್ಗೆ ಹೆಲ್ಪ್ ಆಗತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡು. ನಾನಂತೂ ಲೈಫಲ್ಲಿ ಯಾರನ್ನೂ ಲವ್ ಮಾಡಿಲ್ಲ. ಅಟ್ ಲೀಸ್ಟ್ ನನ್ ಫೋಟೋನಾದ್ರೂ ಲವ್ ಮಾಡ್ಲಿ. ಬಟ್ ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನೋಯಾ, ಹಿ ಇಸ್ ಅ ಜೆಂಟಲ್ಮನ್. ಇನ್ಸಿಡೆಂಟ್ಲಿ ನಾನು ಫೋಟೋ ಇಟ್ಕೊಂಡು ಡ್ರಾಮಾ ಆಡ್ತಿರೋದು ಇವನೇ ಸಾಗರ್ ಅಂತ ನನ್ಗೆ ಅರ್ಥ ಆಯ್ತು. ಆದ್ರೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಡಾನ್ ಕೈಯಿಂದ ತಪ್ಪಿಸ್ಕೊಂಡು ಬಂದಿರೋಳು ಅಂತ ಗೊತ್ತಾದ್ರೆ ನೀವ್ ಎಲ್ಲ ನಮ್ಮ ಮನೆಗೆ ಸೇರ್ಸಲ್ವೋ ಅಂತ ಭಯ ಆಯ್ತು. ಅದಕ್ಕೆ ಸಾಗರ್ ಇನ್ಸಿಡೆಂಟ್ ಇಟ್ಕೊಂಡು ನಿಮ್ ಮನೆಗೆ ಬಂದೆ. ಅವ್ನ್ ಲವರ್ ಆಗಿ ಆಕ್ಟ್ ಮಾಡಿದೆ. ಅವತ್ತು ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಕೊಂದಿದ್ ಪಾಪಿ ನಾನು ನೋಡಿದೆ. ನಾನು ಈ ಮನೇಲಿರೋದು ಅವನಿಗೆ ಗೊತ್ತಾದ್ರೆ ಅವ್ನ್ ಖಂಡಿತವಾಗ್ಲೂ ಬಿಡಲ್ಲ. ಇಷ್ಟೊಂದು ಸಂತೋಷ ಪ್ರೀತಿ ತುಂಬಿರೋ ಫ್ಯಾಮಿಲಿನ ಎಲ್ಲ ಅವ್ನ್ ನಾಶ ಮಾಡ್ಬಿಡ್ತಾನೋ ಅಂತ ಹೆದರ್ಕೊಂಡು ನನ್ ಮನೆ ಬಿಟ್ಟು ಹೋದೆ. ಆದ್ರೆ ಅವತ್ತು ನೀನು ಹೋಗೋದಕ್ಕೆ ನಾವು ಬಿಡ್ಲಿಲ್ಲ, ಇವತ್ತು ನನ್ ಮಗ ಬಿಡ್ಲಿಲ್ಲ. ಅಲ್ಲಮ್ಮ, ನಿಮ್ಮಪ್ಪ ಜನ ಇಲ್ಲಿ ಕಳಿಸಿದ್ದು ನೀನ್ ಇಲ್ಲಿ ಸೇಫ್ ಆಗಿರ್ತೀಯ ಅಂತ. ಅವನ್ ನಂಬಿಕೆನ ನಾವು ಉಳಿಸ್ಕೊಳ್ದೆ ಹೋದ್ರೆ ನಾವೆಲ್ಲ ಇದ್ದೇನ್ ಪ್ರಯೋಜನ ಹೇಳು? ನನ್ನಿಂದ ನಿನ್ ತಂದೆ ತಾಯಿ ಸ್ಥಾನ ತುಂಬಕ್ಕಾಗದೆ ಹೋಗ್ಬೋದು, ಆದ್ರೆ ನಿನ್ನ ನಮ್ಮ ಹೃದಯದಲ್ಲಿಟ್ಟು ನೋಡ್ಕೋತೀವಮ್ಮ. ಈಗ ನೀನು ನಮ್ಮ ಫ್ಯಾಮಿಲಿಲಿ ಒಬ್ಳಾಗ್ಬಿಟ್ಟೆ. ಅದ್ಯಾವನ್ ಬರ್ತಾನೋ ಬರ್ಲಿ, ನಾನ್ ನಿನ್ ಜೊತೆ ಇರ್ತೀನಿ. ನನ್ ಪ್ರಾಣ ಕೊಟ್ಟಾದ್ರೂ ನೀನ್ ಕಾಪಾಡ್ತೀನಿ. ನಾನು ನಿಂಗೆ ತುಂಬಾ ಟೆನ್ಷನ್ ಕೊಟ್ಬಿಟ್ಟೆ. ಐ ಆಮ್ ಸಾರಿ ಸಾಗರ್. ಇಲ್ಲ ಕಾಜಲ್, ನಾನ್ ನಿನಗೆ ಸಾರಿ ಹೇಳ್ಬೇಕು. ನಿನ್ ಪರ್ಮಿಷನ್ ಇಲ್ದೇನೆ ನಿನ್ ಫೋಟೋ ಯೂಸ್ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಿನ್ ಮೇಲೆ ಕೈ ಮಾಡಿದ್ದು ಎರಡನೇ ತಪ್ಪು. ಐ ಆಮ್ ರಿಯಲಿ ಸಾರಿ. ಇದಕ್ಕೆಲ್ಲ ನಾನೇ ಕಾರಣ ಕಾಜಲ್. ಈ ಟೆನ್ಷನ್ ಎಲ್ಲ ನನ್ನಿಂದಾನೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ವೈ ಯು ಸಾರಿ? ನೀನ್ ಹೀಗೆ ಮಾಡಿದ್ರಿಂದಾನೆ ನನ್ಗಿಂತ ಮುಂಚೆ ನಿಮ್ಗೆಲ್ಲ ನನ್ನ ಫೋಟೋ ಸಿಕ್ತು, ಪರಿಚಯ ಆಯ್ತು. ಥ್ಯಾಂಕ್ಸ್ ಟು ಯು.